ಹೇ ಗಾಯ್ಸ್, ಹೆಂಗದ್ರಿ ಎಲ್ಲರೂ? ಸೊ ಇವತ್ತು ಮಳೆ ಫುಲ್ ಮೋಡ ಆಗೈತೆ. ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಹೇಳ್ಕೊತಿದ್ದೆ. ಸೊ ಎರಡು ಬಟ್ಲ ಅಷ್ಟು ಮೈದಾ ಹಿಟ್ಟಿನಾಗ ತಿನ್ನೋ ಸೋಡಾ, ಅಜ್ವೈನ್ ಚಲೋತನ ಮ್ಯಾಶ್ ಮಾಡ್ಕೊಂಡು ಕೈಯಾಗ ಅದನ್ನು ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಾ ಹಾಕ್ಕೊಂಡು ಫೈನ್ಲಿ ಚಾಪ್ಡ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಸ್ವಲ್ಪ ಚಾಪ್ಡ್ ಕರಿಬೇವು ಹಾಕ್ಕೊಂಡು ಚಲೋತನ ಮಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಅಳಕ್ಕೆ ಮಾಡಲಾರ್ದ ಸ್ವಲ್ಪ ನೀರು ಹಾಕ್ಕೊಂಡು ನಾವು ವಡೆ ಹೆಂಗೆ ಮಾಡ್ಕೊತೀವಿ, ಉದ್ದಿನ ವಡೆ ಹಂಗೆ ಇದನ್ನು ಅಷ್ಟು ಟೈಟ್ ಆ್ಯಂಡ್ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಹಂಗೆ ಇದನ್ನು ಚಲೋತನ ವಡೆ ಹೆಂಗೆ ಹೊಡ್ಕೊತೀವಿ ಹಂಗೆ ಚಲೋತನ ಅದು ಏರ್ ಬಬಲ್ಸ್ ಬಿಡೋ ಮಟ್ಟ ಹೊಡ್ಕೋಬೇಕು. ಇದಕ್ಕೆ ಮೊಸರು ಹಾಕ್ಕೊಂಡ್ರು ಚೆನ್ನಾಗಿರ್ತೈತೆ, ಇನ್ನೂ ಟೇಸ್ಟ್ ಕೊಡ್ತೈತೆ. ಇಲ್ಲ ಅಂದವರು ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಒಂದು ಪಕ್ಕ ದಾಲ್ ಇಟ್ಟಿದ್ದೆ ಒಂದು ಕುಕ್ಕರ್ನಾಗ, 1 ಗ್ಲಾಸ್ ಅಷ್ಟು. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಸಾಟೆ ಮಾಡಿಕೊಂಡೆ. ದಾಲೆಲ್ಲ ಚಲೋತನ ಮ್ಯಾಶ್ ಮಾಡಿಕೊಂಡೆ. ಇದನ್ನು ಚಲೋತನ ಫ್ರೈ ಮಾಡಿಕೊಂಡು ಇದಕ್ಕೆ ನಮ್ಗೆ ಏನೇನು ಬೇಕು, ಸಾಂಬಾರು ಪುಡಿ, ಖಾರ ಪುಡಿ ಎಲ್ಲ ಹಾಕ್ಕೊಂಡು, ಧನಿಯಾ ಪುಡಿ ಹಾಕ್ಕೊಂಡು ಎಲ್ಲ ಚಲೋತನ ಫ್ರೈ ಮಾಡಿಕೊಂಡೆ. ಅದು ಕಚ್ಚಾ ವಾಸನೆ ಹೋಗೋ ಮಟ್ಟ. ಆ್ಯಂಡ್ ಅದು ಫುಲ್ ಸುಡಾಕತ್ತೈತೆ ಅಂಥೇಳಿ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೆ. ಅದಾದಮೇಲೆ ದಾಲ್ ಹಾಕ್ಕೊಂಡು ಹಿಂಗೆ ಹಾಕ್ಕೋಬೋದು, ನಮ್ಮ ಇಷ್ಟ. ಅದು ಹಿಂಗೆ ಹಾಕ್ಕೊಂಡಿಲ್ಲ ಅಂದ್ರೆ ನಡಿತೈತಿ. ಚಲೋತನ ಅದು ಅಷ್ಟು ನೀರು ಇರಬಾರ್ದು, ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ವಾಟ್ರಿ ಕನ್ಸಿಸ್ಟೆನ್ಸಿನಾಗ. ಆ್ಯಂಡ್ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಒಂದು ಕುದಿಸ್ಕೊಂಡೀನಿ, ಪಕ್ಕಕ್ಕೆ ಇಟ್ಕೊಂಡು. ಅದ್ರ ಜೊತೆಗೆ ಒಂದು ಕಡಾಯಿನಾಗ ಡೀಪ್ ಫ್ರೈ ಆಗುವಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ಚಿಕ್ಕದಾಗಿ ಬಿಡ್ರಿ. ನಾನು ಸ್ವಲ್ಪ ದೊಡ್ಡದಾಗಿ ಬಿಟ್ಟೀನಿ. ನೀವು ಚಿಕ್ಕದಾಗಿ ಬಿಡ್ರಿ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಇವಿಟ್ಟು ಸ್ಲೋ ಆಗಿ ಸುಟ್ಕೋಬೇಕು. ಗೋಲ್ಡನ್ ಬ್ರೌನ್ ಆದ ತಕ್ಷಣ ಅದನ್ನು ತಕ್ಕೊಂಡು ಪಕ್ಕಕ್ಕೆ ಇಟ್ಕೊರಿ. ಹಂಗೆ ಎಷ್ಟು ಬೇಕಷ್ಟು ಮೊದಲಿಗೆ ಹಾಕ್ಕೊಂಬಿಡ್ರಿ. ಇದು ವಡೆ ಅನ್ನೋದು ಹಾಕ್ಕೊಂಡು ಇದು ಜಸ್ಟ್ ಪುನುಗುಲು ಹೆಂಗೆ ಮಾಡ್ಕೊತಾರೆ ಹಂಗೆ ಪುನುಗುಲ್ ರೆಸಿಪಿನ. ಅದಕ್ಕೆ ಡಿಫ್ರೆಂಟ್ ಟೇಸ್ಟ್. ಯಾವಾಗಲೂ ಎಲ್ಲರೂ ಚಟ್ನಿಯಿಂದ ತಿಂತಾರೆ, ನಾವು ಸಾಂಬಾರಿಂದ ತಿನ್ನತ್ತೀವಿ. ಸೊ ಅದಕ್ಕೆ ಸ್ವಲ್ಪ ಚಿಲ್ಲಿ ಆಯಿಲ್ ಇತ್ತು ನನ್ನ ಹತ್ರ, ಅದನ್ನು ಹಾಕ್ಕೊಂಡು ಅದನ್ನು ಫಿನಿಶ್ ಮಾಡಿಕೊಂಡೆ.